ಒಬ್ಬರನ್ನ ಅಷ್ಟು ಬೇಗ ಡಿಸೈಡ್ ಮಾಡೋದಾದ್ರೆ Now we'll be walking out. ಇಲ್ಲ ಸರ್ ನಾನು ಹೋಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ರೆಬಲ್ನೆಸ್ಗೆ ಜಾಗ ಇದೆಯಾ? ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಕಡೆಯಿಂದ ಇಂದಿನ ಅಗ್ನಿ ಪರೀಕ್ಷೆಯ ಎಪಿಸೋಡ್ ಕಡೆಯಿಂದ ಮತ್ತೊಂದು ಪ್ರೊಮೋವನ್ನು ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರಿನ ಶಶಿಧರ್ ಎನ್ನುವ 21 ವರ್ಷದ ಯುವಕ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ವೇದಿಕೆಗೆ ಬಂದಿದ್ದಾರೆ. ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ರು ಚೂರ್ ಚೇರ್ ಮಾಡ್ಲಿಲ್ವಲ್ಲ. ನೀವು ನಮ್ಮ ರಿಯಾಕ್ಷನ್ ವೇಟ್ ಮಾಡಬಾರ್ದು, ನಮ್ಮ ಮೇಲೆ ಕಮೆಂಟು ಮಾಡಬಾರ್ದು. ವೇದಿಕೆಗೆ ಎಂಟ್ರಿ ಕೊಟ್ಟಾಗಿಂದ ಈ ಯುವಕನ ಆಟಿಟ್ಯೂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಜಡ್ಜಸ್ ಮುಖದಲ್ಲಿ ಕೋಪ ಏರುತ್ತಾ ಹೋಗುತ್ತೆ. ನಿರಂಜನ್ ದೇಶಪಾಂಡೆ ನಿಮ್ಮನ್ನ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಕೇಳಿದ್ರು. ನಾನು ಮಾತಾಡೋದೇ ಇದೇ ತರ ಸರ್. ನಾನು ಆಕ್ಚುಲಿ ನಾನು ಇರೋದೇ ಹಿಂಗೆ. ನಿಮ್ಗೆ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಹೇಳಿ. ನೀವು ಹೇಳ್ತಿರೋ ಕ್ವೆಶನ್ ತಪ್ಪು ಫಸ್ಟ್ ಆಫ್ ಆಲ್. ನಂತರ ವಿನಯ್ ಗೌಡ ಅವರು ಕೋಪದಿಂದ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ತಾರೆ. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಅಂತ ಕೇಳ್ತಾರೆ. ಈಗಲೂ ಆಟಿಟ್ಯೂಡ್ನಲ್ಲಿ ಮಾತಾಡ್ತಾರೆ ಶಶಿಧರ್. ಏನು ಓದಿದ್ಯಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ. ಕೊನೆಗೆ 4 ಜನ ಜಡ್ಜಸ್ಗಳು ಸಹ ರಿಜೆಕ್ಟ್ ಮಾಡ್ತಾರೆ ಶಶಿಧರ್ ಅವ್ರನ್ನ. ಇವರೇ ಮೊದಲಿಗರು ಅನಿಸುತ್ತೆ 4 ಜನ ಜಡ್ಜಸ್ಗಳು ರಿಜೆಕ್ಟ್ ಮಾಡಿದ್ದು. 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಇಷ್ಟು ಬೇಗನೆ ನಿರ್ಧಾರ ಮಾಡೋ ಹಾಗಿದ್ರೆ ನಮ್ಮನ್ನೇ ಯಾಕೆ ಕರೆಸಬೇಕು ಅಂತ ಶಶಿಧರ್ ಕೇಳ್ತಾರೆ. ಅದಕ್ಕೆ ವಿನಯ್ ಗೌಡ ಈಗ ಹೊರಗಡೆ ಹೋಗು ಅಂತ ಹೇಳಿದ್ರು. ಆಗಲೂ ಸಹ ಶಶಿಧರ್ ಹೀಗಂದ್ರು. ಒಬ್ಬರನ್ನ ಅಷ್ಟು ಬೇಗ ಡಿಸೈಡ್ ಮಾಡೋದಾದ್ರೆ Now we'll be walking out. ಇಲ್ಲ ಸರ್ ನಾನು ಹೋಗಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.